ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನುಡು ನುಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಅತಿ ಸುವಿಮೆಲ ಗಾತ್ರ ಅಖಿಳ ಲೋಕೈಕ ಪಾತ್ರ ವೃತತಿಜ ದಳನೇತ್ರ ವೃತ್ರಹಾದ್ಯಮರ ಮಿತ್ರ ಶ್ರುತಿ ಕಮಲಜ ಸೂತ್ರ ಸ್ತುತ್ಯ ಪವನ ಪಾವನ ಪವಿತ್ರ ಪ್ರತಿಹತ ಸುಚರಿತ್ರ ಪಾತು ಲಕ್ಷ್ಮಿ ಕಳತ್ರ. ಅತ್ಯಂತ ನಿರ್ಮಲವಾದ ಪ್ರಕೃತಿ ಸಂಬಂಧವಿಲ್ಲದ ಚಿದಾನಂದಾತ್ಮಕವಾದ ಅಪ್ರಾಕೃತ ಶರೀರವುಳ್ಳ ಪರಮಾತ್ಮನೇ ಅಖಿಲ ಲೋಕೈಕ ಪಾತ್ರ ಅಂತ ಹೇಳ್ತಾ ಇದ್ದಾರೆ. ಸಮಸ್ತ ಲೋಕಗಳಲ್ಲಿ ಸ್ವತಂತ್ರ ಕರ್ತೃತ್ವವುಳ್ಳವನು ಇವನೊಬ್ಬನೇ. ವ್ರತಜೀಜ ದಳನೇತ್ರ ಒಳ್ಳೆ ಕಮಲದ ದಳದಂತೆ ಇರುವಂತಹ ಸುಂದರವಾದ ಕಣ್ಣುಳ್ಳವನೇ. ವೃತ್ರಾಸುರ ಮೊದಲಾದ ಅಸುರರನ್ನು ಸಂಹಾರ ಮಾಡಿದವನೇ. ಇಂದ್ರ ಹಾಗೂ ಇತರ ದೇವತೆಗಳಿಗೆ ಸ್ನೇಹಿತನಾದವನೇ. ವೇದ ತತಿಗಳಿಂದ ಸ್ತುತ್ಯನಾದವನೇ. ಬ್ರಹ್ಮಸೂತ್ರಗಳಿಂದ ಸ್ತುತಿಸಲ್ಪಟ್ಟವನೇ. ಅತ್ಯಂತ ಪವಿತ್ರನಾದವನೇ. ಪಾವನ ಪವಿತ್ರ ಪರಿಶುದ್ಧಗೊಳಿಸುವ ಸ್ವಯಂ ಪರಿಶುದ್ಧವಾದ ಅಪ್ರತಿಹತ ಸುಚರಿತ್ರ ಅಗಾಧವಾದ ಪ್ರವಾಹದಂತೆ ಅಗಾಧವಾದ ಚರಿತ್ರೆ ಉಳ್ಳವನೇ. ಅಂತಹ ಪರಮಾತ್ಮನೇ ಪಾತು ಲಕ್ಷ್ಮಿ ಕಳತ್ರ ಲಕ್ಷ್ಮೀ ದೇವಿಯನ್ನೇ ಪತ್ನಿಯಾಗುಳ್ಳಂತಹ ಪರಮಾತ್ಮನೇ ನಮ್ಮನ್ನು ರಕ್ಷಿಸು ಅಂತ ಬೇಡ್ಕೊಂಡ್ರು. ಶ್ರೀದೇವಿಯನ್ನು ಲಕ್ಷ್ಮಿ ಅಂತ ಕರೆದಿದ್ದಾರೆ ಇಲ್ಲಿ. ಪರಮಾತ್ಮನಿಗೆ ಪ್ರಥಮಾಧಿಷ್ಠಾನ ಭೂತಳಾಗಿ ಆತನ ಅಂತಃಕರಣ ಪೂರಿತವಾದ ಲಕ್ಷ್ಯವನ್ನು ಸದಾ ಹೊಂದಿರುವುದರಿಂದ ಆಕೆಯು ಲಕ್ಷ್ಮಿ ಎನಿಸಿರ್ತಾಳೆ. ಹಾಗೆಯೇ ಬ್ರಹ್ಮಸ್ತಂಭ ಪರ್ಯಂತವಾಗಿ ಸಕಲ ಜೀವರಾಶಿಗಳು ತಮ್ಮ ಸಾಧನಕ್ಕಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕಟಾಕ್ಷಾಪೇಕ್ಷಿತರಾಗಿ ಆಕೆಯನ್ನು ಸದಾ ಲಕ್ಷ್ಯದಲ್ಲಿಟ್ಟುಕೊಂಡಿರುವುದರಿಂದ ಆಕೆ ಮಹಾಲಕ್ಷ್ಮಿ ಅನಿಸ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ತ್ರಿವಿಧ ಜೀವರಾಶಿಗಳಿಗೆ ಅವರವರ ಸಾಧನಾರ್ಥವಾಗಿ ಮಹಾಲಕ್ಷ್ಮೀ ದೇವಿಯು ಶ್ರೀ ಭೂದುರ್ಗಾ ರೂಪಗಳಿಂದ ಅವರವರಿಗೆ ಉಚಿತವಾದ ಜ್ಞಾನ ಮತ್ತು ಐಶ್ವರ್ಯಾದಿಗಳನ್ನು ಪರಮಾತ್ಮನ ಅಧೀನಳಾಗಿ ಕೊಡ್ತಾಳೆ. ಅದಕ್ಕೆ ಶ್ರೀಯತ್ ಕಟಾಕ್ಷಂ ಬಲವತ್ ಅಜಿತಂ ನಮಾಮಿ ಅಂತ ಹೇಳಿದ್ದಾರೆ. ಮಹಾಲಕ್ಷ್ಮಿಯು ಜಗದೀಶನಿಗೆ ದಾಸಳು ಆಗಿದ್ದಾಳೆ. ಏಳು ಗೋಳಿಯ ಗೆದ್ದ ಯದುಪತಿ ಸುಪರಂಜ್ಯೋತಿ ನಿನ್ನಯ ದಿವ್ಯ ಖ್ಯಾತಿ ಏಳೇಳು ಜಗದೊಳು ನುತಿಸೋರು ನಿತ್ಯ ಸುಖಿಸೋರು ಆನಂದಾಬ್ಧಿಗತರು ಕೇಳು ಮಾನವನ ಬಲ್ಲೆನೇ ನಿನ್ನ ನಿರುತಾಪನ್ನ ಜನಕ್ಲೇಶ ಭಂಜನ ತಾಳಿದೆ ನರದೊಳು ನರವೇಶ ಮಂಜುಳ ಭಾಷಾ ಎನ್ನಯ ಅಭಿಲಾಷ ಹೇಳ್ತಾ ಇದ್ದಾರೆ. ಏಳು ಗೂಳಿಯ ಗೆದ್ದ, ಏಳು ಬಲಿಷ್ಠವಾದ ಎತ್ತುಗಳನ್ನು ಹೋರಾಡಿ ಗೆದ್ದವನೇ. ಯದುಪತಿ ಯಾದವ ಕುಲದಲ್ಲಿ ಹುಟ್ಟಿದವನೇ. ಸುಪರಂಜ್ಯೋತಿ ಸಕಲರಿಗೆ ಸಮೀಚೀನವಾದ ಜ್ಞಾನವನ್ನು ಕೊಡುವವನೇ. ನಿನ್ನೆಯ ದಿವ್ಯಖ್ಯಾತಿ ಮೋಕ್ಷಪ್ರದವಾದ ಪ್ರಶಂಸೆ. ಏಳೇಳು ಜಗಗಳು 14 ಲೋಕಗಳಿಂದ ಯುಕ್ತವಾದ ಈ ಬ್ರಹ್ಮಾಂಡದಲ್ಲಿ ನುತಿಸೋರು ಸ್ತೋತ್ರ ಮಾಡ್ತಾರೆ. ನಿತ್ಯ ಸುಖಿಸೋರು ಮೋಕ್ಷವನ್ನೇ ಹೊಂದುತ್ತಾರೆ. ಆನಂದಾಬ್ಧಿಗತರು ಸ್ವರೂಪಾನಂದ ಭೋಗಿಗಳು. ಕೇಳು ಮಾನವ ನಾಬಲ್ಲೆನೆ ಕನಿಷ್ಠ ಯೋಗ್ಯತೆಯ ನಾನು ಸಾಕಲ್ಲೇನ ಪರಮಾತ್ಮನನ್ನು ತಿಳಿಯಲು ಸಾಧ್ಯವೇ ಇಲ್ಲ. ನಿರುತ ಸದಾಕಾಲವು ಆಪನ್ನ ಜನ ಭಕ್ತರ ಕ್ಲೇಶಭಂಜನ ದುಃಖವನ್ನು ಪರಿಹಾರ ಮಾಡುವವನೇ. ತಾಳಿದೆ ನರರುಳು ನರವೇಶ ಭಕ್ತರ ಉದ್ಧಾರಕ್ಕೋಸ್ಕರ ರಾಮಕೃಷ್ಣಾದಿ ಅವತಾರಗಳನ್ನು ಮಾಡಿದವನೇ. ಮಂಜುಳ ಭಾಷಾ ವೇದಗಳೇ ಆತನ ಮಾತುಗಳು, ಪರಮಾತ್ಮನ ಮಾತುಗಳು ಮೋಕ್ಷಪ್ರದಗಳಾಗಿವೆ. ಎನ್ನಯ ನನ್ನದ ಅಭಿಲಾಷೆಯನ್ನು ನನ್ನ ಮನದ ಇಚ್ಛೆಯನ್ನು ನೆರವೇರಿಸಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ.
ಇಲ್ಲಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಪ್ಪ, ನೀನೇನೆ ನಮ್ಮನ್ನು ರಕ್ಷಣೆ ಮಾಡುವರು. ಸುಪರಂಜ್ಯೋತಿಯಾಗಿದ್ದೀನಿ ನೀನು, ತೇಜೋಮಯವಾದ ಶರೀರವುಳ್ಳವನೇ. ಅದಕ್ಕೆ ಜಗನ್ನಾಥದಾಸರು ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತ ಹೇಳಿದ್ದಾರೆ. ಪರಮಾತ್ಮ ಅನಂತ ಕೋಟಿ ಸೂರ್ಯ ಪ್ರಕಾಶನಾಗಿದ್ದಾನೆ. ಮತ್ತು ಹೇಳ್ತಾ ಇದ್ದಾರೆ, ನಿನ್ನೆಯ ದಿವ್ಯ ಖ್ಯಾತಿ ಏಳೇಳು ಜಗದೊಳು ನುತಿಸೋರು. ಪರಮಾತ್ಮನ ಗುಣಕಥನ ಶ್ರವಣ ಮನನಗಳಿಗಿಂತ ಉತ್ಕೃಷ್ಟವಾದ ಸಾಧನೆ ಬೇರೆ ಯಾವುದೂ ಇಲ್ಲ. ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಎಲ್ಲ ಮುಕ್ತಿಯೋಗ್ಯರು ಸ್ತುತಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. 14 ಲೋಕಗಳು, ಪಾತಾಳ, ರಸಾತಳ, ಮಹಾತಳ, ತಳಾತಳ, ಸುತಲ, ಅತಲ, ವಿತಲ, ಈ 7 ಭೂಲೋಕದ ಕೆಳಗಿನ 7 ಲೋಕಗಳು ಮತ್ತು ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಗಳೆಂದು ಈ 7 ಊರ್ಧ್ವ ಲೋಕಗಳು. ಒಟ್ಟಿಗೆ 14 ಲೋಕಗಳಾಗಿದ್ದು ಇದು ಪೂರ್ತಿ ಬ್ರಹ್ಮಾಂಡ ಅಂತ ಅನಿಸ್ಕೊಳ್ತೀವಿ. ಈ ಬ್ರಹ್ಮಾಂಡದಲ್ಲಿಯೇ ಜೀವಿಗಳು ಸಾಧನವನ್ನು ಮಾಡಿಕೊಳ್ತಾರೆ. ಪರಮಾತ್ಮ ಬ್ರಹ್ಮಾಂಡವನ್ನು ಜೀವರಿಗೋಸ್ಕರವೇ ಸೃಷ್ಟಿ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಈ ಬ್ರಹ್ಮಾಂಡದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದು ಸರ್ವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಸಕಲ ಸುಜೀವಿಗಳು ಆ ಪರಮಾತ್ಮನ ಉಪಕಾರ ಸ್ಮರಣೆಯನ್ನು ಸದಾ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಸುಖಿಸೋರು ಆನಂದಾಬ್ಧಿಗತರು. ಹೀಗೆ ಯಾರು ಸದಾ ಆ ಪರಮಾತ್ಮನ ನಾಮೋಚ್ಚಾರಣೆ ಸ್ಮರಣಾದಿಗಳನ್ನು ಮಾಡುತ್ತಾರೆಯೋ ಅವರಿಗೆ ಯಾವ ದುಃಖ ಲೇಪವೂ ಆಗೋದಿಲ್ಲ. ನಿತ್ಯ ಸುಖಿಗಳಾಗಿರ್ತಾರೆ. ಅದಕ್ಕೆ ವಿಜಯದಾಸರು ಹೇಳಿದ್ದಾರೆ, ಶ್ರೀಹರೇ ನಿನ್ನ ನಾಮೋಚ್ಚಾರಣೆಯು ಆನಂದಕ್ಕಿಂತಲೂ ಅಧಿಕವೋ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಅವರು, ಭಕುತಿಯ ಪಾಲಿಸು ಜೀಯ, ಮುಂದೆ ಮುಕುತಿಯ ಗೊಡವ್ಯಾಕು ನೀನೊಲಿದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನೀನು ಒಲಿದ ಮೇಲೆ ಮೋಕ್ಷವೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಜಗನ್ನಾಥದಾಸರು, ಬಿಗಿದ ಕಂಠದಿಂ ದೃಗ್ಭಾಷ್ಪರಗಳಿಂದಗೆ ಮೊಗೆದಿಮ್ರೋ ಮಗಳೊಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತ ನಾಲ್ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವರು. ಈ ರೀತಿಯಾಗಿ ಅತ್ಯಂತ ಸಂತೋಷದಿಂದ ಮೈ ಮರೆತು ಆ ಪರಮಾತ್ಮನ ಗುಣಗಳನ್ನು ಪೊಗಳಿ ಹಿಗ್ತಾರೆ, ಸಂತೋಷಪಡ್ತಾರೆ, ಹಾಡಿ ನಲಿತಾರೆ. ಅಂಥವರು ಇಹದಲ್ಲಿಯೂ ಸುಖಗಳಾಗಿರ್ತಾರೆ, ಮೋಕ್ಷದಲ್ಲಿಯೂ ಪರಮಾತ್ಮನನ್ನು ನಿರಂತರ ಸಾಮಗಾಯನದಿಂದ ಸ್ತೋತ್ರ ಮಾಡ್ತಾ ಇರ್ತಾರೆ, ನಲಿತಾ ಇರ್ತಾರೆ. ಅದಕ್ಕೆ ಆನಂದಾಬ್ಧಿಗತರೆಂದು ಬಣ್ಣಿಸಿದ್ದಾರೆ. ಈ ರೀತಿಯಾಗಿದೆ. ಮತ್ತು ಹೇಳ್ತಾ ಇದ್ದಾರೆ, ತಾಳಿದೆ ನರರೊಳು ನರವೇಶ ಮಂಜುಳ ಭಾಷಾ ಎನ್ನಯ ಅಭಿಲಾಷ. ಪರಮಾತ್ಮನು ಜೀವರ ಉದ್ಧಾರ ಮಾಡುವುದಕ್ಕೋಸ್ಕರ ಅವರಲ್ಲಿ ಅಂತರ್ಯಾಮಿಯಾಗಿ ನರರಂತೆ ಪ್ರವರ್ತಿಸ್ತಾನೆ. ಬಿಂಬಕ್ರಿಯೆ ಇಲ್ಲದೆ ಪ್ರತಿಬಿಂಬಕ್ರಿಯೆ ಆಗುವುದೇ ಇಲ್ಲ. ಆದ್ದರಿಂದ ಅವನು ತಾನು ಮಾಡಿಸುತ್ತಾನೆ ಅಂತ ಮೊದಲೇ ಹೇಳಿದ್ದಾರೆ. ಪರಮಾತ್ಮ ಜೀವರ ಯೋಗ್ಯತೆಯನ್ನು ಮಾತ್ರವಲ್ಲ, ಕರ್ಮವನ್ನು ಅನುಸರಿಸಿ ಅವರಲ್ಲಿ ನಿಂತುಕೊಂಡು ಮುಂದಿನ ಕರ್ಮಗಳನ್ನು ಮಾಡಿಸ್ತಾನೆ.
ಅಸೃಜಾವಸ್ಥೆಯಲ್ಲಿನ ಜೀವರಲ್ಲಿ ಪ್ರಾಜ್ಞನಾಗಿ ನಿದ್ರೆ ಮಾಡಿಸ್ತಾನೆ. ಸೃಷ್ಟಿಗೆ ಬಂದ ಅನಪರೋಕ್ಷ ಜೀವರಲ್ಲಿ ತೈಜಸನಾಗಿ ಸಂಸಾರದಲ್ಲಿ ಆಸಕ್ತರನ್ನಾಗಿ ಮಾಡಿಸ್ತಾನೆ. ಈ ರೀತಿಯಾಗಿ ಜೀವನವನ್ನು ನಡೆಸ್ತಾನೆ. ಹಾಗೆ ಜ್ಞಾನಿಗಳಲ್ಲಿ ವಿಶ್ವನಾಗಿ, ಮುಕ್ತರಲ್ಲಿ ತುರ್ಯನಾಗಿ ವರ್ತನೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನ ಮಹಿಮೆ ಅತ್ಯಂತ ಮಹಾವಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಲಿದರೆ ಒಲಿವೆ ನಿಮಗೆಂಬ. ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ಅವುಗಳನ್ನು ಹೇಳಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪರಮಾತ್ಮ ಯಾವಾಗಲೂ ಜೀವರ ಅಂತರ್ಯಾಮಿಯಾಗಿಯೇ ಇರ್ತಾನೆ. ಪಿತೃಗರ್ಭದಲ್ಲಿರುವಾಗ ಜೀವನಲ್ಲಿ ವಾಸುದೇವ ರೂಪದಿಂದ, ರೇತಸ್ಸಿನಲ್ಲಿ ಅನಿರುದ್ಧ ರೂಪದಿಂದ ಇದ್ದು, ಮಾತೃಗರ್ಭದಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇದ್ದು, ಜೀವನೊಡನೆ ತಾನೇ ಬಂದು ಜನಿತ ಎಂಬ ಶಬ್ದವಾಚ್ಯನಾಗ್ತಾನೆ. ಜೀವನಿಗಿರುವಂತೆ ಇವನಿಗೆ ಗರ್ಭಯಾತನೆಗಳಿಲ್ಲ. ಹುಟ್ಟುವ ಜೀವರುಗಳಿಗೆಲ್ಲ ಈ ಪರಮಾತ್ಮನಿಂದಲೇ ಹುಟ್ಟುವರು. ಹುಟ್ಟುವವರು ಹುಟ್ಟಲೇಬೇಕಾದ್ದರಿಂದ ತಾನು ಹುಟ್ಟಿಸುತ್ತಾನೆ. ಇದೇ ಬಿಂಬಕ್ರಿಯೆ. ಸರ್ವರ ಒಳಗೆ ವ್ಯಾಪ್ತ, ತದ್ದೋಷ ನಿರ್ಲಿಪ್ತನಾಗಿದ್ದಾನೆ. ಕೇವಲ ಮನುಷ್ಯರಲ್ಲಿ ಮಾತ್ರ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳ್ಕೊಬೇಡ್ರಿ. ಸಕಲ ಜೀವರಾಶಿಗಳಲ್ಲಿಯೂ ತಾನಿದ್ದು ತದ್ರೂಪ ಗುಣಕ್ರಿಯೆಗಳನ್ನು ನಡೆಸುವವನು ಅವನೇ ಆಗಿದ್ದಾನೆ. ನಿರ್ಲಿಪ್ತನಾಗಿರ್ತಾನೆ. ಏಕಕಾಲದಲ್ಲಿ ಏಕಜನ್ಮದ ಸೋಂಕು ಅಪರೋಕ್ಷ ಜ್ಞಾನಗಳಿಗೆ ಇಲ್ಲವೆನ್ನದಿರುವಾಗ ಇನ್ನು ಅನಂತ ಜೀವರಾಶಿಗತ ಪರಮಾತ್ಮನಿಗೆ ಪ್ರಾಕೃತ ಸೋಂಕು ಲೇಪ ಆಗೋದೇ ಇಲ್ಲ. ಮಂಜುಳ ಭಾಷಾ ಎನ್ನಯ ಅಭಿಲಾಷ ಪಾಲಿಸೋ. ಸಮಸ್ತ ಪ್ರಾಣಿಗಳ ಧ್ವನಿಯಲ್ಲಿ ಪರಮಾತ್ಮ ಧ್ವನ್ಯಾತ್ಮಕನಾಗಿದ್ದಾನೆ. ಕೋಗಿಲೆಯ ಹಾಡಿನಲ್ಲಿ, ಸಿಂಹದ ಗರ್ಜನೆಯಲ್ಲಿ, ವೀಣೆ, ಮೃದಂಗ, ಬಾಲರೋದನ, ಗುಡುಗು, ಸಿಡಲು, ದ್ವಾತ್ರಿಂಶತ್ ರಾಗಗಳು, ಹೆಂಗಸರು ಗಂಡಸರು ಎಲ್ಲರ ವಾಣಿಯ ವೈವಿಧ್ಯದಲ್ಲಿ ಪರಮಾತ್ಮ ಶಬ್ದರೂಪಿಯಾಗಿ ಎಲ್ಲಿದ್ದಾನೆ. ಅನಂತ ರೂಪಯುಕ್ತನಾದ ಪರಮಾತ್ಮನ ಒಂದು ರೂಪದ ಮುಖದಿಂದ ನಿರಂತರವಾಗಿ ಅವ್ಯಾಹತವಾಗಿ ವೇದಘೋಷವು ಬರ್ತಲೇ ಇರುತ್ತದೆ ಅಂತ ಹೇಳ್ತಾರೆ. ಆ ವೇದಘೋಷ ಎಷ್ಟು ಮಂಜುಳವಾಗಿರ್ತದೆ ಅಂದರೆ, ನಾರದ ತುಂಬುರ ಗಾಯನಕ್ಕಿಂತ ಪ್ರಾಣದೇವರ ಗಾಯನ ಅತಿ ಮಧುರ ಎನಿಸಿರುವಾಗ ಇನ್ನು ಇಂಥ ಬ್ರಹ್ಮವಾಯುಗಳ ವೇದ ಘೋಷಣೆಗಳು ಆ ಪರಮಾತ್ಮನ ಸಮ್ಮುಖದಲ್ಲಿ ಹೇಗಿರ್ಬೇಕು ನೋಡಿ, ಎಷ್ಟು ಮಂಜುಳವಾಗಿರಬೇಕು. ಪರಮಾತ್ಮನ ಮುಖದಿಂದ ಸದಾ ಮಂಜುಳ ಧ್ವನಿಯಿಂದ ಯುಕ್ತವಾದ ವೇದಘೋಷವು ಹೊರಗೆ ಬರುತ್ತಿದ್ದಂತೆ ಹೊರಗೆ ಬರ್ತಾ ಇರುತ್ತೆ. ಅದನ್ನೇ ಶ್ರೀಮದಾಚಾರ್ಯರು ವೈಕುಂಠಶಾಖಿಲ ವೇದ ಉದ್ಗೀರ್ಯಂತೆ ನಿಶಮ್ಯತಃ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಹನುಮನುತ ಪಾದಾಬ್ಜ ಹಂಸ ಸಂವಕ್ತೃಕುಬ್ಜ ತನು ವಿಕೃತ ವಿನಾಶ ಕಾಳಿಜಿಫಾಸುದೇಶ ಧನುಜತತಿ ಕರಾಳ ಮತ್ತ ಪೌಂಡ್ರಾಂತಕಾಲ ಹನುಮ ವಿದೂರ ವಂದ್ಯ ಹೇಮ ಗರ್ಭಾಂಡ ವಂದ್ಯ. ಇಲ್ಲಿ ಹೇಳ್ತಾ ಇದ್ದಾರೆ, ಹನುಮನುತ ಪಾದಾಬ್ಜ, ಜ್ಞಾನಿಗಳಿಂದ ವಂದಿತನಾದವನು. ಹನುಮ ಅಂದರೆ ಜ್ಞಾನಿ, ಹನುಮಂತ ಜ್ಞಾನಿ ಶ್ರೇಷ್ಠರಾಗಿದ್ದಾರೆ. ಹಂಸ ಸಂವಕ್ತೃ, ಶ್ವಾಸೋಚ್ಛ್ವಾಸ ರೂಪವಾದ ಹಂಸ ಜಪವನ್ನು ಮಾಡುತ್ತಿರುವ ಪ್ರಾಣದೇವರ ಮುಖದಲ್ಲಿ ನೆಲೆಸಿದ್ದಾನೆ. ಕುಬ್ಜ, ಕಂಸನ ಮನೆಯಲ್ಲಿದ್ದ ಸೇವಕಿ, ತನು ವಿಕೃತ ವಿನಾಶ, ಕುರೂಪತ್ವವನ್ನು ನೀಗಿ ಸುಂದರಿಯನ್ನಾಗಿ ಮಾಡಿದ್ದಾನೆ. ಕಾಳಿ ಬ್ರಹ್ಮದೇವರು, ಬ್ರಹ್ಮದೇವರು ಆಶ್ರಯಿಸಿಕೊಂಡಿರುವ ಬ್ರಾಹ್ಮಣ ಕುಲೋತ್ತಮ
ಜಿಹ್ವ ಸುದೇಶ, ಶ್ರೇಷ್ಠವಾದ ನಾಲಿಗೆಯ ಮೇಲೆ ಸದಾ ನಲಿದಾಡುವವನು. ಧನುಜತತಿ ಕರಾಳ, ರಾಕ್ಷಸ ಕುಲಕ್ಕೆ ಭಯಂಕರನಾದವನು. ಮತ್ತು ದುರಹಂಕಾರಿಯಾಗಿದ್ದ ಪೌಂಡ್ರಕ ವಾಸುದೇವನಿಗೆ ಅಂತಕಾಲ ಯಮಸ್ವರೂಪಿಯಾದವನು, ಸಂಹರಿಸಿದವನು. ಹನುಮ ವಿದುರ ವಂದ್ಯ, ಹೇಮಗರ್ಭಾಂಡ ವಂದ್ಯ, ಹಿರಣ್ಯಗರ್ಭ. ಬ್ರಹ್ಮದೇವರು ಬ್ರಹ್ಮಾಂಡದಲ್ಲಿನ ಸಕಲ ಮುಮುಕ್ಷುಗಳಿಂದ, ಅಂದರೆ ಸಕಲ ಮುಮುಕ್ಷುಗಳಿಂದ ಸ್ತುತ್ಯನಾದವನು ಪರಮಾತ್ಮ. ಇಲ್ಲಿ ವಿಶೇಷ ಅರ್ಥ ಹೇಳ್ತಾ ಇದ್ದಾರೆ. ಪರಮಾತ್ಮನು ಅತಿರೋಹಿತ ವಿಜ್ಞಾನಿಯಾದ ವಾಯು ಅವತಾರಿಯಾದ ಹನುಮಂತನಿಂದ ಅತ್ಯಂತ ಸಮೀಚಿತವಾಗಿ ಸ್ತುತ್ಯನಾಗಿದ್ದಾನೆ. ಮುಖ್ಯ ಪ್ರಾಣವಶೇ ಸರ್ವಂ ಸವಿಷ್ಣೋರ್ವಶ ಗಸ್ಸದಾ ಅಂತ ಎಂದಂತೆ ಈ ಬ್ರಹ್ಮಾಂಡವು ಪ್ರಾಣನ ವಶದಲ್ಲಿದೆಯೋ ಅಂತಹ ಪ್ರಾಣನು ಪರಮಾತ್ಮನ ವಶವರ್ತಿಯಾಗಿ ಆತನನ್ನು ಸ್ತುತಿಸುತ್ತಾನೆ ಎಂದ ಬಳಿಕ ಪರಮಾತ್ಮನಿಗಿಂತ ಉತ್ತಮರು ಯಾರಿದ್ದಾರಪ್ಪ? ಪ್ರಾಣದೇವರಾದರೂ ಸಕಲ ಜೀವರಾಶಿಗಳಲ್ಲಿ ನಿಂತು ಪ್ರತಿ ದಿನದಲ್ಲಿ 21,600 ಶ್ವಾಸರೂಪವಾದ ಹಂಸ ಮಂತ್ರಗಳನ್ನು ಮಾಡುತ್ತಾ ತ್ರಿವಿಧ ಜೀವರಾಶಿಗಳಿಗೆ ಪ್ರೇರಕರಾಗಿದ್ದಾರೆ. ಮುಖ್ಯ ಪ್ರಾಣೋ ಶ್ವಾಸರೂಪ ಹಂಸ ಮಂತ್ರ ಜಪೇತ್ ಸದಾ ಜೀವೇನ ಕಾರಯತ್ವೇವ ತಜ್ಜಪಂ ಹರಿತುಷ್ಟಯೇ 21,000 ಶ್ವಾಸನಂ ಷಟ್ಶತಾನಿ ಚ ಭವಂತೆ ತಚ್ಚ ವಿಜ್ಞಾಯ ಭಕ್ತ್ಯಾ ವಿಷ್ಣಾ ಸಮರ್ಪಯೇತ್. ಹಂಸ ಇತ್ಯುಚ್ಯತೆ ಸೋಪೆ ಪ್ರಾಣಸ್ಥಃ ಶುಚಿ ಷಟ್ ಸ್ಮೃತಃ. ಮುಖ್ಯ ಪ್ರಾಣನಲ್ಲಿ ಇರುವಂತಹ ಹಂಸರೂಪಿಯಾಗಿರುವಂತಹ ಪರಮಾತ್ಮನಿಗೆ ಶುಚಿಸತ್ ಅಂತ ಹೆಸರು. ಸುಜೀವರು ಸುಷುಪ್ತಿ ಅವಸ್ಥೆಯಲ್ಲಿರುವಾಗ ವಾಯುದೇವರು ಸುಜೀವಿಗಳಿಗೆ ಭೂ ಭೂ ಎಂಬ ಶ್ವಾಸವ ಮಂತ್ರವನ್ನು ಮಾಡಿಸುತ್ತಾ, ಭೂತಿ ಅಂದರೆ ಐಶ್ವರ್ಯ ಜ್ಞಾನ ಪ್ರದಾಯಕರಾಗಿದ್ದಾರೆ. ಅದೇ ಕುಜೀವಿಗಳಿಗೆ ಅಭೂ ಅಂದರೆ ಗೊರಕೆ ಹೊಡಿಸುತ್ತಾ ಅಜ್ಞಾನ ಪ್ರೇರಕರಾಗಿದ್ದಾರೆ. ವಾಯುದೇವರು ಮುಕ್ತಿಯೋಗರಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನನಾಗಿ ಜ್ಞಾನವನ್ನು ಕೊಡ್ತಾರೆ. ಅದೇ ದೈತ್ಯರಿಗೆ ನಾಗ ಕೂರ್ಮ ಕೃಕುಲ ದೇವದತ್ತ ಧನಂಜಯರಾಗಿ ಅಜ್ಞಾನವನ್ನು ಪ್ರಚೋದಿಸುತ್ತಾರೆ ಅಂತ ಹೇಳ್ತಾರೆ. ವಾಯುದೇವರು ಜೀವರಲ್ಲಿ ಕೇವಲ 21,600 ಹಂಸ ಜಪ ಮಾಡ್ತಾ ಅಂತ ತಿಳ್ಕೊಬಾರ್ದು. ಈ ಸಂಖ್ಯೆ ಇರುವುದು ಕೇವಲ ಒಂದು ಶರೀರದಲ್ಲಿ ಮಾಡುವ ಜಪಗಳು ಮಾತ್ರ. ಆದರೆ ಜೀವರಿಗೆ ಇರುವುದು ಸ್ವರೂಪ ಶರೀರ, ದೇಹ, ಆಮೇಲೆ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ, 4 ಬಗೆಯ ದೇಹಗಳಿವೆ. ವಾಯುದೇವರು ಒಂದೊಂದು ದೇಹದಲ್ಲಿ 21,006ನಂತೆ 4 ದೇಹಗಳಲ್ಲಿ ಒಟ್ಟು 86,400 ಹಂಸ ಮಂತ್ರಗಳನ್ನು ಮಾಡ್ತಾರೆ. ಅದನ್ನೇ ಹೇಳಿದ್ದಾರೆ. ಈರೆರಡು ದೇಹದೊಳಿದ್ದು ಸಮೀರ ದೇವನು ಶ್ವಾಸ ಜಪ 400 86,000 ತಾರಚಿಸುವನು ದಿವಸವೊಂದಕ್ಕೆ 3 ವಿಧ ಜೀವರೊಳಗಿದ್ದು ಖರಾರಿ ಕರುಣಾ ಬಲವಂತುಂಟೋ ಪವನರಾಯನೊಳು. ಈ ರೀತಿಯಾಗಿ ಬರ್ತಾ ಇದ್ದಾರೆ. ವಾಯುದೇವರು ಸ್ವರೂಪ ಶರೀರದಲ್ಲೂ ಇದ್ದಾರೆ, ಎಲ್ಲ ಕಡೆಗೂ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದ. ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದೆ ಕರಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ. ಸರಸಿಜಾಸನವಾಣಿ ಭರತನಿಂದೊಡಗೂಡಿ ಲಿಂಗದೇರುತಿಹರು ಮಿಕ್ಕಾದಿ ದೇವತೆಯರಿಗೆಲ್ಲ ವಾಸ್ಥಾನ ಸ್ವರೂಪದಲ್ಲಿ ಅವರೊಬ್ಬರೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವರೂಪ ದೇಹದಲ್ಲಿ ಇರುವವರು ಮಾಯಾ ವಾಸುದೇವರು, ಪವಮಾನ ಅರ್ಚಿತರು. ಲಿಂಗದೇಹದಲ್ಲಿರುವರು ಜಯಾಸಂಕರ್ಷಣ ಸೂತ್ರನಾಮಕ ವಾಯು, ಬ್ರಹ್ಮ, ಸರಸ್ವತಿ, ಭಾರತಿಯಿಂದ ಅರ್ಚಕರಾಗಿದ್ದಾರೆ. ಸೂಕ್ಷ್ಮ ಶರೀರದಲ್ಲಿ ಶಾಂತಿ, ಅನಿರುದ್ಧ, ಬ್ರಹ್ಮ, ಸೂಕ್ಷ್ಮ ವಾಣಿ, ಭಾರತೀಯ ಗರುಡ ಶೇಷ ರುದ್ರರು ಪತ್ನಿಯರ ಸಹಿತವಾಗಿದ್ದಾರೆ. ಸ್ಥೂಲದಲ್ಲಿ ಕೃತಿ, ಪ್ರದ್ಯುಮ್ನ, ಮುಖ್ಯ ಪ್ರಾಣ, ಬ್ರಹ್ಮ, ಸರಸ್ವತಿ, ಭಾರತೀಯ ತತ್ವಾಭಿಮಾನಿ
ದೈತ್ಯಗಳು ದಾನವರಿದ್ದಾರೆ. ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ ಇವನನ್ನು ಅರ್ಚನೆ ಮಾಡ್ತಾ ಇದ್ದಾರೆ. ವಾಯುದೇವರಿಗೆ ಭೂತತ್ರಯಾತ್ಮಕವಾದ ಶರೀರ ಇದೆ. ಅದು ಅತೀ ಸೂಕ್ಷ್ಮವಾದ ಆಕಾಶ ತತ್ವ ಮತ್ತು ಅತೀ ಸ್ಥೂಲವಾದ ಪೃಥ್ವಿ ತತ್ವರಹಿತವಾಗಿದೆ. ಅಪ್ತೇಜೋ ವಾಯು ಭೂತತ್ರಯಾತ್ಮಕ ಶರೀರಾಯ ನಮಃ ಅಂಥೇಳಿ ವ್ಯಾಸರಾಯರು ವಾಯುಗದ್ಯದಲ್ಲಿ ಹೇಳಿದ್ದಾರೆ. ಭೂತತ್ರಯ ವಪುಷ ಭವಿಷ್ಯದ್ವಿಧಾತಗತಾ ದೋಷ ಮಾತರಿಶ್ವ ತನುಜಾತ ಹನುಮ ಜಗನ್ನಾಥ ವಿಠ್ಠಲನ ಪ್ರೀತಿಲಿ ತೋರೋ ಭಾರತೀ ರಮಣ ಮನ್ಮನದಲ್ಲಿ ತೋರೋ ತವ ಚರಣ. ಈ ರೀತಿಯಾಗಿ ಜಗನ್ನಾಥ ದಾಸರು ಸ್ತುತಿ ಮಾಡ್ತಾರೆ. ಅದಕ್ಕೆ ಚತುರ್ವಿಂಶತಿ ತತ್ವೇಶ್ವರ ಪತಿಯೇ ಅಂಥೇಳಿ ಹೇಳಿದ್ದಾರೆ. ಕುಬ್ಜಾತನು ವಿಕೃತ ವಿನಾಶ. ಶ್ರೀಕೃಷ್ಣ ಪರಮಾತ್ಮನು ಕಂಸನ ಆಹ್ವಾನದ ಮೇರೆಗೆ ಬಿಲ್ಲು ಹಬ್ಬದ ನೆಪದಿಂದ ಮಥುರಾಪಟ್ಟಣಕ್ಕೆ ಬರ್ತಾನೆ. ಮಧುರಾಪಟ್ಟಣಕ್ಕೆ ಬಲರಾಮನ ಜೊತೆಗೆ ಬರ್ತಾನೆ. ಅಲ್ಲಿ ಎಲ್ಲ ಸಜ್ಜನರು ಕೃಷ್ಣನಿಗೆ ಮರ್ಯಾದೆಯನ್ನು ಮಾಡ್ತಾರೆ. ಹಾಗೆ ಬರ್ತಾ ಇರುವ ದಾರಿಯಲ್ಲಿ ಕಂಸನ ವಸ್ತ್ರಾಭರಣಗಳನ್ನು ತೊಳಿತಾ ಇದ್ದ ರಜಕ ಕಂಸನ ದಿವ್ಯ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗುತ್ತಿರಲು ಕೃಷ್ಣನು ಆ ವಸ್ತ್ರಗಳನ್ನು ತನಗೆ ಕೊಡಬೇಕಂತ ಕೇಳ್ತಾನೆ. ತಾಮಸಮತಿಯಾಗಿದ್ದ ರಂಜಕ ಕಂಸನೇ ನನಗೆ ದೇವನು ದಾತನೂ ಆಗಿದ್ದಾನೆ ತಿಳ್ಕೊಂಡಿದ್ದ. ಆ ವಸ್ತ್ರಗಳನ್ನು ಕೃಷ್ಣನಿಗೆ ಕೊಡೋದಿಲ್ಲ. ಆಗ ಕೂಡಲೇ ಜಗತ್ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ಅವನನ್ನು ಸಂಹಾರ ಮಾಡಿ ಆ ವಸ್ತ್ರಗಳನ್ನು ಧರಿಸ್ತಾನೆ. ಇದೇ ರೀತಿಯಾಗಿ ಕಂಸನಿಗೆ ನಿತ್ಯವೂ ಅತ್ಯುತ್ಕೃಷ್ಟವಾಗಿರುವಂತಹ ಗಂಧವನ್ನು ಒದಗಿಸ್ತಾ ಇರುವಂತಹ ಕುಬಿಜೆ ಎಂಬ ಸೈರಂಧ್ರಿಯು ಕಂಸನಿಗಾಗಿ ಅಂದು ವಿಶೇಷವಾಗಿ ಗಂಧವನ್ನು ತಯಾರಿಸಿ ಕಂಸನ ಮನೆಗೆ ಹೊರಟಿರ್ತಾಳೆ. ಅವಳನ್ನು ನೋಡಿದ ಶ್ರೀಕೃಷ್ಣ ಅವನ ಕೈಯಲ್ಲಿದ್ದ ಗಂಧವನ್ನು ತನಗೆ ಕೊಡು ಅಂತ ಕೇಳ್ತಾನೆ. ಶ್ರೀಕೃಷ್ಣ ರೂಪ ಲಾವಣ್ಯ ಕಾರುಣ್ಯಮಯವಾದ ವದನಾರವಿಂದವನ್ನು ನೋಡಿ ಕುಬ್ಜೆ ಅವಳು ಉತ್ತಮ ಸ್ವರೂಪಿ ಆದ್ದರಿಂದ ಕಂಸನಿಂದ ಆಗಬಹುದಾಗಿರುವಂತಹ ಆ ಪ್ರಾಣಾಂತಿಕ ಶಿಕ್ಷೆಯನ್ನು ಕಡೆಗಣಿಸಿ ಶ್ರೀಕೃಷ್ಣ ಪ್ರೀತ್ಯರ್ಥವಾಗಿ ಆ ಗಂಧವನ್ನು ಅವನಿಗೆ ಲೇಪಿಸ್ತಾಳೆ. ಇದರಿಂದ ಸಂತುಷ್ಟನಾದ ಪರಮಾತ್ಮ ಆ ಗಂಧವನ್ನು ಸ್ವೀಕರಿಸಿ ಅವಳಿಗಿರುವಂತಹ ಅತೀ ಕುರೂಪತನವನ್ನು ತನ್ನ ಸ್ಪರ್ಶ ಮಾತ್ರದಿಂದಲೇ ಪರಿಹಾರ ಮಾಡ್ತಾನೆ. ಅವಳನ್ನು ಸುಂದರಿಯನ್ನಾಗಿ ಮಾಡ್ತಾನೆ. ಆನಂತರ ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಹೇಳ್ತಾನೆ, ಸಕಾಲದಲ್ಲಿ ನಿನ್ನನ್ನು ಗ್ರಹಣ ಮಾಡ್ತೇನೆ ಅಂಥೇಳಿ, ಪರಿಗ್ರಹಿಸ್ತೇನೆ ಅಂಥೇಳಿ. ಆ ಕುಬಿಜೆಯು ತ್ರೇತಾಯುಗದಲ್ಲಿ ಶಬರಿಯಾಗಿ ಶ್ರೀರಾಮರೂಪಿ ಹರಿಗೆ ಬದರಿ ಫಲಗಳನ್ನು ನೀಡಿದ್ದಳು. ಆಗ ಇವಳನ್ನು ದ್ವಾಪರಯುಗದಲ್ಲಿ ಪರಿಹರಿಸ್ತೇನೆ ಅಂಥೇಳಿ ಪರಮಾತ್ಮ ವರವನ್ನು ಕೊಟ್ಟಿದ್ದ. ಬಿಂಬೋಪಾಸನೆ, ನಿತ್ಯವೂ ಮೈಗೆ ನಾವು ಧರಿಸಿಕೊಳ್ಳುವಂತಹ ಗಂಧವು ಯಾರಿಗೆ ಲೇಪವಾಗುತ್ತದೆ? ದೇಹಸ್ಥ ಪೃಥ್ವಿತತ್ವ ನಿಯಾಮಕ ಶ್ರೀಕೃಷ್ಣನಿಗೆ ಅಲ್ಲದೆ ಮತ್ಯಾದೆ. ಈ ಅನುಸಂಧಾನ ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಅನುಸಂಧಾನ ಇಲ್ಲದೇ ಇದ್ದರೆ ಮತ್ತೆ ವಾಪಸ್ ಭೂಮಿಗೆ ಬರ್ತಾನೆ, ಬಂದು ಒದ್ದಾಡ್ತಾನೆ. ನಾವು ಉಂಡದ್ದನ್ನೇ ಹರಿ ಉಂಡನೆಂಬುವುದು, ನಾವು ಹುಟ್ಟದ್ದನ್ನೇ ಹರಿ ಹುಟ್ಟನೆಂಬುವುದು. ನಾವು ಏನು ಮಾಡಿದರೂ ಅದನ್ನು ಹರಿಯೇ ಮಾಡಿದನು ಅಂತ ಹೇಳಿ ತಿಳ್ಕೊಂಡು ನಮಗಾದ ತೃಪ್ತಿಯು ಪರಮಾತ್ಮನಿಗಾಯಿತು ಅಂತ ತಿಳ್ಕೋದು. ಅದಕ್ಕೆ ಹೇಳಿದ್ರು, ಅದೇ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳಿದ್ದಾರೆ.
ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಗಲು ನಂದ ದೀಪ ನಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೇ ಜಗದುದರನ ಕೊಟ್ಟುದನು ಭುಂಜಿಸಿ ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದಧೀನವೆಂದಡಿಗಡಿಗೆ ನೆನೆಮುತ್ತಿರು ಹೇಳ್ತಾ ಇದ್ದಾರೆ. ಹಗಲು ನಂದ, ಬೆಳಕಿನಲ್ಲಿ ನಂದಾದೀಪದಿಂದ ಏನು ಇಲ್ಲ. ಹಾಗೆ ನಿಗಮವೇದ್ಯನಾಗಿರುವಂತಹ ಆ ಪರಮಾತ್ಮನನ್ನು ಪೂಜಿಸ್ತಾ ಇದ್ದು ಏನನ್ನೂ ಬೇಡಲಿಕ್ಕೆ ಹೋಗಬೇಡ. ಧರ್ಮ ಅರ್ಥ ಕಾಮ ಮೋಕ್ಷ ಯಾವ ಪುರುಷಾರ್ಥವನ್ನು ಬೇಡಲಿಕ್ಕೆ ಹೋಗಬೇಡ. ಪರಮಾತ್ಮ ಏನು ಕೊಟ್ಟಿದ್ದಾನೆ ಜಗದುದರ ಕೊಟ್ಟಿದ್ದನ್ನು ಭುಂಜಿಸಿ ಮಗ ಹೆಂಡತಿ ಮಕ್ಕಳು ತನ್ನ ದೇಹದಲ್ಲಿರುವ ಎಲ್ಲವೂ ಆ ಪರಮಾತ್ಮನ ಅಧೀನವಾಗಿದೆ ಅಂಥೇಳಿ ಯಾವಾಗಲೂ ಅವನನ್ನು ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡಿದರೆ ಆವಾಗ ಅದಕ್ಕೂ ಬಿಂಬೋಪಾಸನೆ ಅಂತ ಅನಿಸ್ಕೊಳುತ್ತೆ. ಇನ್ನು ಮುಂದೆ ಹೇಗೆ ಮಾಡಬೇಕು ಏನು ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.